ಅಚಾನಕ್ಕಾಗಿ ಬಿಪಿ ಲೋ ಆದರೆ ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತಕ್ಷಣ ಸೇವಿಸಬೇಕು. ಹೃದಯಘಾತಕ್ಕೆ ಮಾರಕವಾಗುವ ಲೋ ಬಿಪಿ ತಕ್ಷಣ ಕಂಟ್ರೋಲ್ ಆಗುತ್ತದೆ. ಜಡ ಜೀವನ ಶೈಲಿ ಮತ್ತು ಅನಾರೋಗ್ಯಕ ಆಹಾರ ಪದ್ಧತಿಯ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ರಕ್ತದೊತ್ತಡ ಸಮಸ್ಯೆ ವೇಗವಾಗಿ ಹೆಚ್ಚುತ್ತಿದೆ. ರಕ್ತದೊತ್ತಡವನ್ನು ಸಾಮಾನ್ಯ ಸ್ಥಿತಿಯಲ್ಲಿಡುವುದು ಬಹಳ ಮುಖ್ಯ. ಅಧಿಕ ರಕ್ತದೊತ್ತಡದಂತೆ ಕಡಿಮೆ ರಕ್ತದೊತ್ತಡವು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕಡಿಮೆ ರಕ್ತದೊತ್ತಡವನ್ನು ಹೈಪೋಟೆನ್ಷನ್ ಎಂದು ಕರೆಯಲಾಗುತ್ತದೆ. ಈ ಸ್ಥಿತಿಯಲ್ಲಿ ತಲೆ ತಿರುಗುವಿಕೆ, ಕಣ್ಣುಗಳಲ್ಲಿ ಕತ್ತಲೆ ಆವರಿಸಿದಂತಾಗುವುದು, ತಲೆನೋವು, ವಾಂತಿ, ವಾಕರಿಕೆ, ಆಯಾಸ ಮತ್ತು ದೌರ್ಬಲ್ಯದಂತಹ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಸಮಯಕ್ಕೆ ಸರಿಯಾಗಿ ರಕ್ತದೊತ್ತಡವನ್ನು ನಿಯಂತ್ರಿಸದಿದ್ದರೆ ಹೃದಯಘಾತ ಮತ್ತು ಪಾರ್ಶ್ವವಾಯುಗಳಂತಹ ಮಾರಣಾಂತಿಕ ಸಮಸ್ಯೆಗಳು ಸಂಭವಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಆಯುರ್ವೇದ ಪರಿಹಾರಗಳು ಕಡಿಮೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ರಕ್ತದೊತ್ತಡವು ಕಡಿಮೆ ಇರುವ ಯಾವುದೇ ಲಕ್ಷಣಗಳು ಕಂಡುಬರದೇ ಇದ್ದರೆ ಆಗ ಇದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಆದರೆ ತುಂಬಾ ಆಯಾಸ, ನಿಶಕ್ತಿ ಕಂಡುಬರುತ್ತಲಿದ್ದರೆ ಆಗ ಇದು ಅಂಗಾಂಗಗಳಿಗೆ ಸರಿಯಾಗಿ ರಕ್ತ ಪೂರೈಕೆ ಆಗದೇ ಇರುವ ಲಕ್ಷಣವಾಗಿದೆ. ರಕ್ತದೊತ್ತಡವು ಕಡಿಮೆ ಇದ್ದರೆ ಆಗ ಇದಕ್ಕೆ ಮನೆಯಲ್ಲೇ ಯಾವ ರೀತಿಯ ಚಿಕಿತ್ಸೆ ನೀಡಬಹುದು ಎಂದು ತಿಳಿಯಿರಿ. ರಕ್ತದೊತ್ತಡವು ಕಡಿಮೆ ಆಗಿದ್ದರೆ ಆಗ ಅದನ್ನು ಹೆಚ್ಚು ಮಾಡಲು ವೈದ್ಯಕೀಯ ನೆರವು ಪಡೆಯಬೇಕೆಂದಿಲ್ಲ. ಇಲ್ಲಿ ತಿಳಿಸಲಾಗುವ ಈ ಮನೆಮದ್ದುಗಳು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ನೆರವಾಗಲಿದೆ. 1. ಕಾಫಿ. ಇದ್ದಕ್ಕಿದ್ದಂತೆ ರಕ್ತದೊತ್ತಡ ಕಡಿಮೆ ಆದರೆ ತಕ್ಷಣ 1 ಕಪ್ ಬಿಸಿ ಕಾಫಿ ತಯಾರಿಸಿ ಕುಡಿಯುವುದು ಉತ್ತಮ. ಕಾಫಿಯಲ್ಲಿ ಇರುವ ಕೆಫಿನ್ ರಕ್ತನಾಳಗಳನ್ನು ತಾತ್ಕಾಲಿಕವಾಗಿ ಸಂಕೋಚಿಸುವ ಮೂಲಕ ರಕ್ತ ಪ್ರಸರಣದ ಒತ್ತಡವನ್ನು ಹೆಚ್ಚಿಸಿ ಬಿಪಿಯನ್ನು ಸಾಮಾನ್ಯ ಮಟ್ಟಕ್ಕೆ ತರುವಲ್ಲಿ ಸಹಾಯ ಮಾಡುತ್ತದೆ. ಇದರಿಂದ ತಲೆ ತಿರುಗುವಿಕೆ, ಆಯಾಸ ಮತ್ತು ದೌರ್ಬಲ್ಯದಂತಹ ಲಕ್ಷಣಗಳು ಬೇಗನೆ ಕಡಿಮೆ ಆಗುತ್ತವೆ. ಕಾಫಿ ಲಭ್ಯವಿಲ್ಲದಿದ್ದರೆ ಚಹಾ ಕುಡಿಯುವುದು ಒಳ್ಳೆಯ ಪರ್ಯಾಯವಾಗಿದೆ. ಏಕೆಂದರೆ ಚಹಾದಲ್ಲಿಯೂ ಕೆಫಿನ್ ಅಂಶವಿದ್ದು ಬಿಪಿ ಇರಿಸಲು ಸಹಾಯ ಮಾಡುತ್ತದೆ. ಆದರೆ ಹೆಚ್ಚು ಗಮನಿಸಬೇಕಾದ ವಿಷಯವೆಂದರೆ ಇದು ತಾತ್ಕಾಲಿಕ ಪರಿಹಾರ ಮಾತ್ರ. ಹೆಚ್ಚು ಬಾರಿ ಅಥವಾ ನಿರಂತರವಾಗಿ ಲೋ ಬಿಪಿ ಸಮಸ್ಯೆ ಎದುರಾಗುತ್ತಿದ್ದರೆ ಕೇವಲ ಕಾಫಿ ಅಥವಾ ಚಹಾದ ಮೇಲೆ ಅವಲಂಬಿಸದೆ ಮೂಲ ಕಾರಣವನ್ನು ಪತ್ತೆಹಚ್ಚಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಮುಖ್ಯ. ಹೆಚ್ಚಿನ ಕೆಫಿನ್ ಸೇವನೆಯು ಕೆಲವರಿಗೆ ನಿದ್ರಾಹೀನತೆ, ಹೃದಯದ ವೇಗ ಹೆಚ್ಚಾಗುವುದು ಅಥವಾ ಜೀರ್ಣಕ್ರಿಯೆ ತೊಂದರೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಮಿತ ಪ್ರಮಾಣದಲ್ಲೇ ಸೇವಿಸಬೇಕು. 2. ತುಳಸಿ ಎಲೆಗಳು. ತುಳಸಿ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಲಭ್ಯವಿರುವ ಒಂದು ಔಷಧೀಯ ಸಸ್ಯವಾಗಿದ್ದು ಇದರ ಎಲೆಗಳಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಹೇರಳವಾಗಿ ಅಡಕವಾಗಿದೆ. ಈ ಪೋಷಕಾಂಶಗಳು ಹೃದಯದ ಕಾರ್ಯಕ್ಷಮತೆಯನ್ನು ಸುಧಾರಿಸಿ ರಕ್ತನಾಳಗಳ ಆರೋಗ್ಯ ಕಾಪಾಡಿ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ತುಳಸಿಯಲ್ಲಿ ಇರುವ ಯುಜೆನಾಲ್ ಎಂಬ ಶಕ್ತಿಶಾಲಿ ಉತ್ಕರ್ಷಣ ನಿರೋಧಕ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಿ ರಕ್ತನಾಳಗಳನ್ನು ಶಾಂತಗೊಳಿಸಿ ರಕ್ತ ಪ್ರಸರಣವನ್ನು ಸುಧಾರಿಸುತ್ತದೆ. ಇದರಿಂದ ರಕ್ತದೊತ್ತಡ ಕಡಿಮೆ ಆಗಿದ್ದಾಗ ಅದನ್ನು ಬೇಗನೆ ಸಾಮಾನ್ಯ ಮಟ್ಟಕ್ಕೆ ತರುವಲ್ಲಿ ನೆರವಾಗುತ್ತದೆ. ಲೋ ಬಿಪಿ ಆಗಿರುವ ಸಂದರ್ಭದಲ್ಲಿ 4 ರಿಂದ 5 ತಾಜಾ ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ನಿಧಾನವಾಗಿ ಅಗಿಯುವುದು ಉತ್ತಮ. ಅಗಿಯುವ ವೇಳೆ ಎಲೆಯ ರಸ ಬಾಯಲ್ಲಿ ಚೆನ್ನಾಗಿ ಮಿಶ್ರಣಗೊಂಡು ನೇರವಾಗಿ ರಕ್ತದಲ್ಲಿಗೆ ಶೋಷಣೆಯಾಗುತ್ತದೆ. ಇದರಿಂದ ಕೆಲವೇ ನಿಮಿಷಗಳಲ್ಲಿ ಶಕ್ತಿ, ಜಾಗ್ರತೆ ಮತ್ತು ಸಮತೋಲನವನ್ನು ಮರಳಿ ಪಡೆಯಬಹುದು. ಹೆಚ್ಚುವರಿಯಾಗಿ ತುಳಸಿ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಇಮ್ಯೂನ್ ಶಕ್ತಿ ಹೆಚ್ಚುತ್ತದೆ. ಹೃದಯ ಆರೋಗ್ಯ ಕಾಪಾಡುವುದು ಮತ್ತು ಒತ್ತಡದ ಪರಿಣಾಮದಿಂದ ಉಂಟಾಗುವ ಬಿಪಿ ವ್ಯತ್ಯಾಸಗಳನ್ನು ತಡೆಗಟ್ಟುವುದು ಸಾಧ್ಯ. 3. ಒಣದ್ರಾಕ್ಷಿ. ಒಣದ್ರಾಕ್ಷಿ ಕೇವಲ ರುಚಿಕರವಾದ ಒಣಹಣ್ಣು ಮಾತ್ರವಲ್ಲ, ರಕ್ತದೊತ್ತಡದ ಸಮತೋಲನವನ್ನು ಕಾಪಾಡುವಲ್ಲಿ ಸಹ ಪ್ರಕೃತಿಯೊಂದು ಉತ್ತಮ ಔಷಧಿಯಾಗಿದೆ. ಇದರಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ಪ್ರಕೃತಿಯಲ್ಲಿ ದೊರೆಯುವ ಸಕ್ಕರೆಗಳಾದ ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್ ಹೇರಳವಾಗಿ ಅಡಕವಾಗಿದ್ದು ದೇಹಕ್ಕೆ ತ್ವರಿತ ಶಕ್ತಿ ನೀಡುವುದರ ಜೊತೆಗೆ ರಕ್ತ ಪ್ರಸರಣವನ್ನು ಸುಧಾರಿಸುತ್ತದೆ. ಕಡಿಮೆ ರಕ್ತದೊತ್ತಡ ಸಮಸ್ಯೆಯನ್ನು ನಿಯಂತ್ರಿಸಲು 4 ರಿಂದ 5 ಒಣದ್ರಾಕ್ಷಿಗಳನ್ನು ರಾತ್ರಿಯಿಡೀ ಶುದ್ಧ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೊದಲು ಆ ನೆನೆಸಿದ ನೀರನ್ನು ನಿಧಾನವಾಗಿ ಕುಡಿಯಿರಿ.
ಮತ್ತು ನಂತರ ಒಣದ್ರಾಕ್ಷಿಗಳನ್ನು ಚೆನ್ನಾಗಿ ಅಗಿದು ತಿನ್ನಿರಿ. ಇದರಿಂದ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನ ಸುಧಾರಿಸಿ ಬಿಪಿ ಕ್ರಮೇಣ ಸಾಮಾನ್ಯ ಮಟ್ಟಕ್ಕೆ ತಲುಪುತ್ತದೆ. 4. ಕರಿಮೆಣಸು. ಕರಿಮೆಣಸು ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ಸುವಾಸನೆಯ ಮಸಾಲೆಯಾಗಿದ್ದರೂ ಇದು ಆರೋಗ್ಯದ ದೃಷ್ಟಿಯಿಂದಲೂ ಮಹತ್ವದ ಗುಣಗಳನ್ನು ಹೊಂದಿದೆ. ಇದರಲ್ಲಿರುವ ಪೈಪರಿನ್ ಎಂಬ ಸಕ್ರಿಯ ಸಂಯುಕ್ತ ದೇಹದಲ್ಲಿ ರಕ್ತ ಚಲನೆಯನ್ನು ಉತ್ತೇಜಿಸಿ ರಕ್ತನಾಳಗಳನ್ನು ಸಕ್ರಿಯಗೊಳಿಸುತ್ತದೆ. ಇದರ ಪರಿಣಾಮವಾಗಿ ಕಡಿಮೆ ರಕ್ತದೊತ್ತಡ ಇದ್ದಾಗ ಅದನ್ನು ಬೇಗನೆ ಸಾಮಾನ್ಯ ಮಟ್ಟಕ್ಕೆ ತರಲು ಸಹಾಯ ಮಾಡುತ್ತದೆ. ಕರಿಮೆಣಸು ಕೇವಲ ಲೋ ಬಿಪಿಗೆ ಮಾತ್ರವಲ್ಲ, ಅಧಿಕ ಬಿಪಿ ಸಮಸ್ಯೆಯಲ್ಲಿಯೂ ಸಹ ಸಹಾಯಕವಾಗಿದೆ. ಏಕೆಂದರೆ ಇದು ರಕ್ತನಾಳಗಳ ಎಲಾಸ್ಟಿಸಿಟಿ ಕಾಪಾಡಿ ರಕ್ತ ಪ್ರಸರಣದ ಒತ್ತಡವನ್ನು ಸಮತೋಲನಗೊಳಿಸುತ್ತದೆ. ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಕಡಿಮೆ ಆಗಿದ್ದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಿಟಿಕೆ ತಾಜಾ ಕರಿಮೆಣಸು ಪುಡಿ ಬೆರೆಸಿ ನಿಧಾನವಾಗಿ ಕುಡಿಯುವುದು ಒಳ್ಳೆಯ ಪರಿಹಾರ. ಈ ಮಿಶ್ರಣ ದೇಹವನ್ನು ಶಾಖಗೊಳಿಸಿ ಶಕ್ತಿ ಮತ್ತು ಜಾಗೃತಿ ನೀಡುತ್ತದೆ. ಆದರೆ ದಿನಕ್ಕೆ 2 ಗ್ರಾಂಗಳಿಗಿಂತ ಹೆಚ್ಚು ಕರಿಮೆಣಸು ಸೇವಿಸಬಾರದು. ಏಕೆಂದರೆ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಹೊಟ್ಟೆಯ ಜ್ವಾಲೆ, ಅಜೀರ್ಣ ಅಥವಾ ಜೀರ್ಣಾಂಗದ ಅಸಮಾಧಾನ ಉಂಟಾಗಬಹುದು. ವಿಶೇಷವಾಗಿ ಅಲ್ಸರ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ನಿಯಮಿತವಾಗಿ ಸಣ್ಣ ಪ್ರಮಾಣದಲ್ಲಿ ಕರಿಮೆಣಸು ಆಹಾರದಲ್ಲಿ ಸೇರಿಸುವುದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಸಹಾಯಕ. 5. ಅಶ್ವಗಂಧ. ಅಶ್ವಗಂಧ ಆಯುರ್ವೇದದಲ್ಲಿ ಶತಮಾನಗಳಿಂದ ಬಳಕೆಯಾಗುತ್ತಿರುವ ಶಕ್ತಿದಾಯಕ ಮತ್ತು ಪುನರ್ವೈದ್ಯಕ ಔಷಧಿಯ ಸಸ್ಯವಾಗಿದೆ. ಇದರಲ್ಲಿ ಇರುವ ಮಿಥನೋಲೈಟ್ಸ್ ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳು ಮತ್ತು ಖನಿಜಾಂಶಗಳು ದೇಹದ ಹಾರ್ಮೋನ್ ಸಮತೋಲನವನ್ನು ಕಾಪಾಡಿ ಒತ್ತಡದ ಪರಿಣಾಮದಿಂದ ಉಂಟಾಗುವ ರಕ್ತದೊತ್ತಡದ ವ್ಯತ್ಯಾಸಗಳನ್ನು ತಡೆಗಟ್ಟುತ್ತವೆ. ಕಡಿಮೆ ರಕ್ತದೊತ್ತಡ ಸಮಸ್ಯೆಯಲ್ಲಿ ಅಶ್ವಗಂಧ ವಿಶೇಷವಾಗಿ ಸಹಾಯಕ. ಏಕೆಂದರೆ ಇದು ಅಡ್ರಿನಲ್ ಗ್ರಂಥಿಯ ಕಾರ್ಯವನ್ನು ಬೆಂಬಲಿಸಿ ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನರಮಂಡಲದ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಇದರಿಂದ ಹೃದಯದ ಪಂಪಿಂಗ್ ಸಾಮರ್ಥ್ಯ ಸುಧಾರಿಸಿ ಬಿಪಿ ನಿಧಾನವಾಗಿ ಸಾಮಾನ್ಯ ಮಟ್ಟಕ್ಕೆ ತಲುಪುತ್ತದೆ. 1 ಚಮಚ ಅಶ್ವಗಂಧ ಪುಡಿಯನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಚೆನ್ನಾಗಿ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುನ್ನ ಕುಡಿಯಬಹುದು. ಇದರಿಂದ ದೇಹದ ದೌರ್ಬಲ್ಯ, ತಲೆ ತಿರುಗುವಿಕೆ ಮತ್ತು ಆಯಾಸ ತಕ್ಷಣ ಕಡಿಮೆ ಆಗುತ್ತದೆ. 6. ಹೆಚ್ಚು ನೀರು ಕುಡಿಯಿರಿ. ದೇಹದಲ್ಲಿ ನೀರಿನ ಕೊರತೆಯೂ ಕೂಡ ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಕಡಿಮೆ ಆಗಲು ಕಾರಣವಾಗಬಹುದು. ಹಾಗಾಗಿ ದಿನಕ್ಕೆ ಕನಿಷ್ಠ 2 ರಿಂದ 3 ಲೀಟರ್ ನೀರನ್ನು ಕುಡಿಯುವುದು ತುಂಬಾನೇ ಮುಖ್ಯ. ಲೋ ಬಿಪಿ ಸಮಸ್ಯೆ ಕಾಣಿಸಿಕೊಂಡರೆ ಎಳಿನೀರು, ಮರಸೇಬಿನ ಜ್ಯೂಸ್, ಮಾವಿನಕಾಯಿ ಪನ್ನ ಸಹ ಕುಡಿಯಬಹುದು. ಇದು ನಿಮ್ಮ ದೇಹಕ್ಕೆ ಅಗತ್ಯವಾದ ಎಲೆಕ್ಟ್ರೋಲೈಟ್ಸ್ಗಳನ್ನು ಒದಗಿಸುತ್ತದೆ. ಅಲ್ಲದೆ ನೀವು ದಾಳಿಂಬೆ ಜ್ಯೂಸ್ ಕೂಡ ಸೇವಿಸಬಹುದು. ಇದರಲ್ಲಿ ಆಂಟಿಆಕ್ಸಿಡೆಂಟ್ ಸಮೃದ್ಧವಾಗಿದ್ದು ಇದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. 7. ಕಲ್ಲುಪ್ಪು. ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಕಡಿಮೆ ಆದರೆ ಅದನ್ನು ನಿಯಂತ್ರಿಸಲು ನೀವು ಕಲ್ಲುಪ್ಪನ್ನು ಬಳಸಬಹುದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇರುವುದರಿಂದ ಇದು ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಹಠಾತ್ ರಕ್ತದೊತ್ತಡ ಕಡಿಮೆ ಆದರೆ ಅರ್ಧ ಚಮಚ ಕಲ್ಲುಪ್ಪನ್ನು 1 ಲೋಟ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಪರಿಸ್ಥಿತಿಯನ್ನು ತಕ್ಷಣ ನಿಯಂತ್ರಿಸಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.